ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಗೃಹ ಮಂತ್ರಿ ಅಮಿತ್ ಶಾ ಜಮ್ಮು ಕಾಶ್ಮೀರ ಪ್ರವಾಸ ಕೈಗೊಂಡಿರೋ ಹೊತ್ತಲ್ಲಿ ಪಾಕ್ ಗಡಿ ಉದ್ವಿಗ್ನ ಆಗಿದೆ. LOC ಕದನ ವಿರಾಮ ಉಲ್ಲಂಘಿಸಿ ಪಾಕ್ ಮತ್ತೆ ಗುಂಡಿನ ದಾಳಿ ಮಾಡಿದೆ. ಅಲ್ಲಿನ ಪೂಂಚ್ ಜಿಲ್ಲೆ ದಿಗ್ವಾರ್ ಸೆಕ್ಟರ್ ಬಳಿ ಈ ಘಟನೆಯಾಗಿದೆ. ಇದರ ಬೆನ್ನಲ್ಲೇ ಭಾರತೀಯ ಪಡೆಗಳು ತಿರುಗೇಟು ಕೊಟ್ಟಿದ್ದಾರೆ. ಈ ಭಾಗದಲ್ಲಿ ಯಾವುದೇ ಒಳನುಸುಳುವಿಕೆ ಆಗದಂತೆ ತಡೆಯೋಕೆ ಸರ್ವಸನ್ನದ್ಧವಾಗಿದ್ದೀವಿ ಅಂತ ಭಾರತೀಯ ಸೇನಾಧಿಕಾರಿಗಳು ಹೇಳಿದ್ದಾರೆ. ಏನೋ 3 ದಿನಗಳ ಜಮ್ಮು ಕಾಶ್ಮೀರ ಪ್ರವಾಸದಲ್ಲಿರೋ ಅಮಿತ್ ಶಾ ಗಡಿ ಪ್ರದೇಶಗಳಲ್ಲಿನ ಸದ್ಯದ ಸ್ಥಿತಿಗತಿಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಕಥುವಾದಲ್ಲಿರೋ BSF ಪೋಸ್ಟ್ಗೆ ಭೇಟಿ ನೀಡಿದ್ದಾರೆ. ಸೇನೆಯ ಉನ್ನತ ಅಧಿಕಾರಿಗಳೊಂದಿಗೆ ಮಹತ್ವದ ಚರ್ಚೆ ಮಾಡಿದ್ದಾರೆ. ಹಾಗೆ ಸೆಪ್ಟೆಂಬರ್ 2023ರ ಉಗ್ರ ದಾಳಿಯಲ್ಲಿ ಹುತಾತ್ಮರಾದ ದಿವಂಗತ DSP ಹುಮಾಯೂನ್ ಮುಜಮ್ಮಿಲ್ ಭಟ್, ಕರ್ನಲ್ ಮನ್ಪ್ರೀತ್ ಸಿಂಗ್ ಮತ್ತು ಮೇಜರ್ ಆಶೀಶ್ ಧೋನಕ್ರ ಕುಟುಂಬಸ್ಥರನ್ನ ಭೇಟಿ ಮಾಡಿದ್ದಾರೆ. ಏನೋ ಕಾಶ್ಮೀರ ಭೇಟಿ ಬಗ್ಗೆ ಮಾತನಾಡಿರೋ ಅಮಿತ್ ಶಾ, ಭಾರತ ಪಾಕ್ LOC ಗಡಿಯಲ್ಲಿ ದಿನೇ ದಿನೇ ಉದ್ವಿಗ್ನತೆ ಹೆಚ್ಚಾಗ್ತಿದೆ. ಹೀಗಾಗಿ LOC ಗಡಿಯುದ್ದಕ್ಕೂ ಕೇಂದ್ರ ಸರ್ಕಾರ ಎಲೆಕ್ಟ್ರಾನಿಕ್ ಸರ್ವೆಲೆನ್ಸ್ ಸಿಸ್ಟಮ್ಗಳನ್ನು ನಿಯೋಜನೆ ಮಾಡಲಿದೆ. ಇದರಿಂದ ಕ್ವಿಕ್ ಆಗಿ ನಮ್ಮ ಸೇನೆ ಪ್ರತಿಕಾರ ಹೇಳಬಹುದು. ಗಡಿಯಾಚೆಗಿನ ಸುರಂಗಗಳನ್ನು ಕೆಡವೋಕೆ ಮತ್ತು ಒಳನುಸುಳುವಿಕೆ ತಡೆಯೋಕೆ ಈ ಸಿಸ್ಟಮ್ ಯೂಸ್ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಇದೆಲ್ಲದರ ಮಧ್ಯೆ ಮತ್ತೊಂದು ಮಹತ್ವದ ಬೆಳವಣಿಗೆಯಾಗಿದೆ. ಕಾಶ್ಮೀರ ಫ್ರೀಡಂ ಫ್ರಂಟ್ನ ಮುಖ್ಯಸ್ಥ ಬಶೀರ್ ಅಹಮದ್ ಅಂದ್ರಾಬಿ ಹುರಿಯತ್ನಿಂದ ಹೊರಗೆ ಬಂದಿದ್ದಾರೆ. ನಾವು ಹುರಿಯತ್ನ ಐಡಿಯಾಲಜಿಯನ್ನು ತಿರಸ್ಕರಿಸ್ತೀವಿ, ಭಾರತದ ಸಂವಿಧಾನಕ್ಕೆ ಗೌರವ ಕೊಡ್ತೀವಿ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಅಲ್ಲದೆ ನಮ್ಮ ಪಕ್ಷವನ್ನ ಪ್ರತ್ಯೇಕತೆಯೊಂದಿಗೆ ಜೋಡಿಸುವ ಪ್ರಯತ್ನ ಮಾಡಿದ್ರೆ ಕಾನೂನು ಕ್ರಮ ಎದುರಿಸಬೇಕಾಗುತ್ತೆ ಅಂತ ಹುರಿಯತ್ಗೆನೇ ಎಚ್ಚರಿಕೆ ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಜಮ್ಮು ಅಂಡ್ ಕಾಶ್ಮೀರ್ ಪೀಪಲ್ಸ್ ಮೂವ್ಮೆಂಟ್, ಡೆಮೊಕ್ರೆಟಿಕ್ ಪೊಲಿಟಿಕಲ್ ಮೂವ್ಮೆಂಟ್ ಗುಂಪುಗಳು ಹಾಗೆ ಜಮ್ಮು ಅಂಡ್ ಕಾಶ್ಮೀರ್ ತೆಹರಿಕ್ ಇಸ್ತೆಕ್ಲಾಲ್ ಹಾಗೂ ಜಮ್ಮು ಮತ್ತು ಕಾಶ್ಮೀರ್ ತೆಹರಿಕ್ ಇಸ್ತೆಕಾಮತ್ ಅನ್ನೋ ಪ್ರತ್ಯೇಕತಾವಾದಿ ಸಂಘಟನೆಗಳು ಶರಣಾಗೋದಾಗಿ ಘೋಷಣೆ ಮಾಡೋದು, ಪ್ರತ್ಯೇಕತೆ ಬಿಡ್ತೀವಿ ನಾವು ಅಂತ. ಈಗ ಪ್ರತ್ಯೇಕತೆಯನ್ನೇ ಉಸಿರಾಡ್ತಿದ್ದ ಪ್ರಮುಖ ವ್ಯಕ್ತಿಯೊಬ್ಬ ಅದರಿಂದ ಹೊರಗೆ ಬಂದು ಪ್ರತ್ಯೇಕತೆಯ ವಿರುದ್ಧ ಈಗ ಬೆಂಕಿ ಕಾರಿದ್ದಾರೆ. ಅಂದಹಾಗೆ ಹುರಿಯತ್ ಕಾನ್ಫರೆನ್ಸ್ ಅನ್ನೋದು ಪ್ರತ್ಯೇಕತಾವಾದಿ ಸಂಘಟನೆಗಳ ಒಂದು ಕೂಟ. ಕಾಶ್ಮೀರವನ್ನು ಭಾರತದಿಂದ ಬೇರೆ ಮಾಡಬೇಕು, ಪ್ರತ್ಯೇಕ ಮಾಡಬೇಕು ಅಂತ 1993 ಹುಟ್ಕೊಂಡ ಗುಂಪು. ಸುಮಾರು 26 ಸಂಘಟನೆಗಳಿವೆ. ಆದರೆ ಆರ್ಟಿಕಲ್ 370 ರದ್ದತಿ ನಂತರ ಇವರಿಗೆ ಜಾಸ್ತಿ ಕೆಲಸ ಇಲ್ಲ, ಕಸುಬಿಲ್ಲ. ಹಾಗಾಗಿ ಒಬ್ಬೊಬ್ಬರಾಗಿ ಈಗ ಹುರಿಯತ್ನಿಂದ ಹೊರಗೆ ಬಂದು ಶರಣಾಗತರಾಗ್ತಿದ್ದಾರೆ. ಹುರಿಯತ್ನಿಂದ ಪ್ರತ್ಯೇಕವಾಗಿ ನಾವು ಅವ್ರ ಜೊತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನೋ ಮಹತ್ವದ ಬೆಳವಣಿಗೆಯಲ್ಲಿ ಕರ್ನಾಟಕದ 2 ಪ್ರದೇಶದಲ್ಲಿ ಚಿನ್ನದ ಅನ್ವೇಷಣೆ, ಗೋಲ್ಡ್ ಎಕ್ಸ್ಪ್ಲೋರೇಷನ್ ಮಾಡೋಕೆ ಕೇಂದ್ರ ಸರ್ಕಾರ ಅನುಮೋದನೆ ಕೊಟ್ಟಿದೆ. ಕೊಪ್ಪಳ ರಾಯಚೂರು ನಡುವಿನ ಕಿಲ್ಲರಹಟ್ಟಿ ಸೈಟ್ ಮತ್ತು ಕಾವೇರಿಯ ಚಿನ್ನಿಕಟ್ಟಿ ಪ್ರದೇಶದಲ್ಲಿ ಚಿನ್ನ ಪರಿಶೋಧನೆ ನಡೆಸೋಕೆ ಓಕೆ ಮಾಡಲಾಗಿದೆ. 2 ಪ್ರಾಜೆಕ್ಟ್ಸ್ನ ಮೈನಿಂಗ್ ಟೆಕ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಲಿಮಿಟೆಡ್ ಕಂಪನಿಗೆ ಕೊಡಲಾಗಿದೆ. ಹಾಗೆ ನೋಡಿದ್ರೆ ಹಾವೇರಿ ಜಿಲ್ಲೆಯಲ್ಲಿ ಈ ಹಿಂದೆ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಚಿನ್ನದ ಶೋಧನೆಗೆ ಮುಂದಾಗಿದ್ರು. ಆದರೆ ಇಲ್ಲಿವರೆಗೆ ಯಾವುದೇ ಯೋಜನೆ ಟೇಕ್ ಆಫ್ ಆಗಿರಲಿಲ್ಲ. ಈಗ ಮತ್ತೆ ಕೇಂದ್ರ ಸರ್ಕಾರ ಅನುಮೋದನೆ ಕೊಟ್ಟಿದೆ. ಇತ್ತೀಚೆಗೆ ಬೆಲೆ ಹೆಚ್ಚಾಗ್ತಿರೋದು ಮತ್ತು ಜಾಗತಿಕವಾಗಿ ಚಿನ್ನದ ಮೇಲಿನ ಹೂಡಿಕೆ ಕೂಡ ಹೆಚ್ಚಾಗ್ತಿರೋ ನಡುವೆ ಈ ಹೆಜ್ಜೆ ಮಹತ್ವದ್ದು. ಏನೋ ರಾಜ್ಯದಲ್ಲಿ 2 ಚಿನ್ನದ ಗಣಿಗಳಿದ್ವು. ಅದರಲ್ಲಿ ಕೋಲಾರದ KGF ಗಣಿಯನ್ನ 2001ರಲ್ಲಿ ಕ್ಲೋಸ್ ಮಾಡಲಾಗಿದೆ. ಸದ್ಯ ರಾಯಚೂರಿನ ಹಟ್ಟಿ ಚಿನ್ನದ ಗಣಿ ಮಾತ್ರ ಆಕ್ಟಿವ್ ಇದೆ. ಈ ಹಟ್ಟಿ ಚಿನ್ನದ ಗಣಿಯಲ್ಲಿ ವಾರ್ಷಿಕವಾಗಿ ಸುಮಾರು 1.5ರಿಂದ 2 ಟನ್ ಚಿನ್ನ ಉತ್ಪಾದನೆ ಮಾಡಲಾಗ್ತಿದೆ. ಸದ್ಯ ದೇಶದಲ್ಲೇ ಅತಿ ಹೆಚ್ಚು ಚಿನ್ನ ಉತ್ಪಾದನೆ ಮಾಡುವ ರಾಜ್ಯ ಅಂತ ನಮ್ಮ ಕರ್ನಾಟಕ ಕರೆಸ್ಕೊಂಡಿದೆ. ಹಾಗೆ ನೋಡಿದ್ರೆ ಸಿಂಧೂ ನಾಗರಿಕತೆ ಕಾಲದಿಂದಲೂ ಇಲ್ಲಿ ಚಿನ್ನದ ಗಣಿಗಾರಿಕೆ ಆಗ್ತಾ ಇತ್ತು, ಇಲ್ಲಿಂದಲಿಗೆ ಚಿನ್ನ ಪೂರೈಕೆ ಆಗ್ತಾ ಇತ್ತು ಅಂತ ಇತಿಹಾಸದ ಪುಟಗಳಲ್ಲಿ ಕೆಲ ಕಡೆ ಉಲ್ಲೇಖ ಸಿಗುತ್ತೆ. ಏನೋ 2ನೇ ಸ್ಥಾನದಲ್ಲಿ ರಾಜಸ್ಥಾನ, 3ನೇ ಸ್ಥಾನದಲ್ಲಿ ಆಂಧ್ರ ಪ್ರದೇಶ, 4ನೇ ಸ್ಥಾನದಲ್ಲಿ ಜಾರ್ಖಂಡ್ ಹಾಗೂ 5ನೇ ಸ್ಥಾನದಲ್ಲಿ ಛತ್ತೀಸ್ಗಢ ಗುರುತಿಸಿಕೊಂಡಿವೆ. ಮಾತಾಡೋದೇ ಇಲ್ಲ, ಸೈಲೆಂಟ್ ಮಂತ್ರಿ ಅಂತ ಕರೆಸ್ಕೊಳ್ತಾ ಇದ್ದ. ಏನೇ ಕೇಳಿದ್ರು ಕೂಡ ಹೌದಾ, ನನಗೆ ಗೊತ್ತಿಲ್ಲ, ನನಗೆ ಮಾಹಿತಿ ಬಂದಿಲ್ಲ ಅಂತ ಹೇಳ್ತಾ ಇದ್ದ. ಮಾಹಿತಿ ಇದ್ರೂ ಕೂಡ ಕಾನೂನು ಪ್ರಕಾರ ಕ್ರಮ ತಗೋತೀವಿ ಅಂತ ಹೇಳಿ ಮುಂದುವರಿತಾ ಇದ್ದ. ಸ್ಮೂತ್ ಗೃಹ ಮಂತ್ರಿ ಡಾಕ್ಟರ್ G ಪರಮೇಶ್ವರ್ ಈಗ ಒಂದು ಹೇಳಿಕೆ ಕೊಟ್ಟುಬಿಟ್ಟಿದ್ದಾರೆ ಭಯಂಕರವಾಗಿ. BTM ಲೇಔಟ್ನಲ್ಲಿ ಯುವತಿ ಮೇಲಿನ ಲೈಂಗಿಕ ದೌರ್ಜನ್ಯ ಕೇಸ್ ಬಗ್ಗೆ ಮಾತನಾಡ್ತಾ, ಬೆಂಗಳೂರು ದೊಡ್ಡ ನಗರ, ಅಲ್ಲೊಂದು ಇಲ್ಲೊಂದು ಇಂಥ ಘಟನೆಗಳು ಆಗ್ತವೆ ಅಂತ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ.
ಅಲ್ಲದೆ ನಿತ್ಯವೂ ಪೊಲೀಸ್ ಕಮಿಷನರ್ ಎಚ್ಚರಿಕೆಯಿಂದ ಇರಬೇಕು, ಬೀಟ್ ವ್ಯವಸ್ಥೆ ಚೆನ್ನಾಗಾಗಬೇಕು, ಪ್ರತಿ ಏರಿಯಾ ಮಾನಿಟರ್ ಮಾಡಬೇಕು. ಅಲ್ಲೊಂದು ಇಲ್ಲೊಂದು ಇಂಥ ಘಟನೆ ಆದಾಗ ಸಾಮಾನ್ಯವಾಗಿ ಜನರ ಗಮನ ಆ ಕಡೆಗೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಇದು ಆಕ್ರೋಶಕ್ಕೆ ಕಾರಣ ಆಗಿದೆ. ಅವ್ರು ಹೇಳಿರೋದು ಹೌದು, ನಿಜ, ಇಲ್ಲ ಅಂತ ನಾವೇನು ಹೇಳೋಕ್ಕಾಗಲ್ಲ. ಆದರೆ ಹೋಮ್ ಮಿನಿಸ್ಟರ್ ಆಗಿ ಜನರಿಗೆ ರಕ್ಷಣೆಯ ಅಭಯ ಕೊಡಬೇಕಾದ ವ್ಯಕ್ತಿ ಬಾಯಿಂದ ಆ ಮಾತು ಬರೋದು ಸಂಪ್ರದಾಯ ಅಲ್ಲ, ಅದು ಬೇಜವಾಬ್ದಾರಿತನ ಅಂತ ಟೀಕೆ ಮಾಡಲಾಗುತ್ತೆ. ಆ ರೀತಿ ಮಾತನಾಡಿದಾಗ ಅದು ಗೊತ್ತಿರಬೇಕಾಗಿತ್ತು ಪರಮೇಶ್ವರ್ ಅವರಿಗೆ. ಆತ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ರಾಜಕೀಯ ಅಸೂಯೆಯಿಂದ ರಾಜ್ಯದಲ್ಲಿ ನನಗೆ ಕೆಲಸ ಮಾಡೋಕೆ ಸರ್ಕಾರ ಬಿಡ್ತಾ ಇಲ್ಲ, ಹೇಗಾದರೂ ಪ್ರಯತ್ನಪಟ್ಟು ಮಂಡ್ಯ, ರಾಮನಗರ ಹಾಗೂ ತುಮಕೂರು ಜಿಲ್ಲೆಗಳ ಯಾವುದೇ ಭಾಗಕ್ಕೆ ಒಂದೆರಡು ಕೈಗಾರಿಕೆ ತರಬೇಕು ಅಂತ ಶ್ರಮ ಹಾಕ್ತಾ ಇದ್ದೀನಿ, ಆದರೆ ರಾಜ್ಯ ಸರ್ಕಾರ ನನಗೆ ಸಪೋರ್ಟೇ ಮಾಡ್ತಾ ಇಲ್ಲ ಅಂತ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಹೇಗೆ, ಏನು, ಎತ್ತ ಅಂತ ಕುಮಾರಸ್ವಾಮಿ ಅವರು ಬಿಡಿಸಿ ಹೇಳಲಿಲ್ಲ ಸದ್ಯಕ್ಕೆ. ಏನೋ ಭೋವಿ ನಿಗಮದ 97 ಕೋಟಿ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಬೆಳವಣಿಗೆಯಾಗಿದೆ. ನಿಗಮದ ಮಾಜಿ ಎಂಡಿ ನಾಗರಾಜಪ್ಪ ಅವರನ್ನ ಇಡಿ ಅರೆಸ್ಟ್ ಮಾಡಿದೆ. ಏಜೆಂಟರ ಮೂಲಕ ನಕಲಿ ಫಲಾನುಭವಿಗಳ ಖಾತೆ ಯೂಸ್ ಮಾಡಿಕೊಂಡು ಹಣ ಟ್ರಾನ್ಸ್ಫರ್ ಮಾಡಲಾಗಿದೆ. ಇದರಲ್ಲಿ ನಾಗರಾಜಪ್ಪ ಭಾಗಿಯಾಗಿರುವುದು ಕನ್ಫರ್ಮ್ ಆಗಿದೆ. ಹೀಗಾಗಿ ಇವ್ರನ್ನ ಬಂಧಿಸಿ 14 ದಿನ ಕಸ್ಟಡಿಗೆ ಪಡೆದು ಹೆಚ್ಚಿನ ತನಿಖೆ ನಡೆಸಲಾಗ್ತಾ ಇದೆ ಅಂತ ಇಡಿ ಪ್ರಕಟಿಸಿದೆ. ಏಪ್ರಿಲ್ 4ನೇ ತಾರೀಕು ನಿಗಮದ ಕಚೇರಿ ಸೇರಿದ ಹಾಗೆ ಹಗರಣದ ಆರೋಪಿಗಳು ಮತ್ತು ಅನುಮಾನ ಇರೋರಿಗೆ ಸಂಬಂಧಪಟ್ಟ ಸ್ಥಳಗಳ ಮೇಲೆಲ್ಲ ಇಡಿ ದಾಳಿ ಮಾಡಿತ್ತು. ಈ ವೇಳೆ ನಾಗರಾಜಪ್ಪ ಅಕ್ರಮ ವರ್ಗಾವಣೆಯಲ್ಲಿ ಭಾಗಿಯಾಗಿರುವುದು ಗೊತ್ತಾಗಿದೆ. ಅಂದಹಾಗೆ 2021-22ನೇ ಸಾಲಿನಲ್ಲಿ ಭೋವಿ ನಿಗಮದಿಂದ ಸಾಲ ಕೊಡುವಾಗ ಅಕ್ರಮ ನಡೆದಿದೆ. ಲಕ್ಷಾಂತರ ರೂಪಾಯಿ ಸಾಲ ಕೊಡಿಸೋದಾಗಿ ಸಾರ್ವಜನಿಕ ದಾಖಲೆ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಆರೋಪ ಕೇಳಿಬಂದಿತ್ತು. ಬಳಿಕ ಕೇಸ್ ಮುಚ್ಚಿ ಹಾಕೋಕೆ ನಿಗಮದ ಅಧೀಕ್ಷಕ ಸುಬ್ಬಪ್ಪ ಮಹತ್ವದ ದಾಖಲೆಗಳನ್ನು ಕಳುವು ಮಾಡಿದ್ರು ಅಂತ ಹೇಳಿ ಬೆಂಗಳೂರು ಗ್ರಾಮೀಣ ಹಾಗೂ ಕಲಬುರಗಿ ಜಿಲ್ಲೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಅದರ ಬೆನ್ನಲ್ಲೇ ಇಡಿ ಎಂಟ್ರಿ ಕೊಟ್ಟಿದೆ. ಅದಾದ ಬಳಿಕ ಈ ಡೆವಲಪ್ಮೆಂಟ್ ಆಗಿದೆ. ಬೆಂಗಳೂರಲ್ಲಿ ಮತ್ತೆ ಡೆಂಗ್ಯೂ ಹಾಗೂ ಚಿಕನ್ ಗುನ್ಯಾ ಭೀತಿ ಶುರುವಾಗಿದೆ. ಕಳೆದ 3 ತಿಂಗಳ ಒಳಗೆ ಬೆಂಗಳೂರಲ್ಲಿ 910ಕ್ಕೂ ಅಧಿಕ ಡೆಂಗ್ಯೂ ಕೇಸಸ್ ದಾಖಲಾಗಿವೆ. ಅಲ್ಲದೆ ಇತ್ತೀಚೆಗೆ ಮಳೆ ಸುರಿದ ನಂತರ ಒಂದೇ ವಾರದಲ್ಲಿ 75ಕ್ಕೂ ಅಧಿಕ ಡೆಂಗಿ ಕೇಸಸ್ ಹಾಗೂ 24 ಚಿಕನ್ ಗುನ್ಯಾ ಪ್ರಕರಣ ವರದಿಯಾಗಿದೆ. ಒಟ್ಟಾರೆ ಈ ವರ್ಷ ಇಲ್ಲಿವರೆಗೆ 260 ಚಿಕನ್ ಗುನ್ಯಾ ಪ್ರಕರಣ ದಾಖಲಾಗಿದೆ ಅಂತ ಆರೋಗ್ಯ ಇಲಾಖೆ ಮಾಹಿತಿ ಕೊಟ್ಟಿದೆ. ತೀವ್ರ ಜ್ವರ, ತಲೆನೋವು, ಸ್ನಾಯು ಮತ್ತು ಕೀಲ್ನೋವು, ವಾಂತಿ, ಆಯಾಸ ಡೆಂಗ್ಯೂ ಚಿಕನ್ ಗುನ್ಯಾದ ಪ್ರಮುಖ ಲಕ್ಷಣಗಳು. ಸೊಳ್ಳೆಯಿಂದ ರಕ್ಷಣೆ ಪಡೆಯೋಕೆ ನೀವು ಚೆನ್ನಾಗಿಟ್ಕೊಳ್ಳಿ, ಪರಿಸರವನ್ನು ಕ್ಲೀನಾಗಿ ಇಟ್ಕೊಳ್ಳಿ, ಸೊಳ್ಳೆ ಕೈಲಿ ಕಡಿಸ್ಕೋಬೇಡಿ ಅಂತ ವೈದ್ಯರು ಸಲಹೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮ್ದೊಂದು ಮನವಿ, ನೀವು ಮನೆ ಎಷ್ಟೇ ಕ್ಲೀನಾಗಿ ಇಟ್ಕೊಳ್ಳಿ, ಮನೆಯನ್ನಷ್ಟೇ ಸ್ವಚ್ಛ ಮಾಡ್ಕೊಳ್ಳಿ, ಮನೇಲಿರೋ ಕಸ ಎಲ್ಲ ತೊಗೊಂಡೋಗಿ ಮನೆ ಮುಂದೆ. ಬೆಂಗಳೂರಲ್ಲಿ ಏನು ಹಣೆ ಬಾರ ಅಂದರೆ ನಮ್ಮ ಜನರದು ಅಲ್ಲಲ್ಲಲ್ಲಲ್ಲಲ್ಲಿ ಆ ಕಡೆ ಈ ಕಡೆ ನೋಡ್ತಾರೆ, ಕಸ ಹಾಕಿ ಹೋಗ್ಬಿಡ್ತಾರೆ ಒಂದು ಕಡೆ. ಅದು ಏನು ಮೈಂಡ್ ಸೆಟ್ ಅಂತಲೇ ಗೊತ್ತಾಗೋದಿಲ್ಲ. ಪಬ್ಲಿಕ್ ಪ್ಲೇಸಲ್ಲಿ ರಸ್ತೆ ಬದಿಲಾದರೂ ಒಬ್ಬ ಕಸ ಹಾಕದ ಅಂದರೆ ಆಮೇಲೆ ಕಸ ಹಾಕೋ ಪರ್ಮನೆಂಟ್ ಜಾಗ, ಇಡೀ ಊರಿನವ್ರು ಅಲ್ಲೇ ತನ್ನ ಕಸ ಹಾಕಿ ಇಷ್ಟತ್ರ ರಾಶಿ ಮಾಡಿರ್ತಾರೆ. ಕಸ ತೊಗೊಂಡು ಹೋಗೋರು ಕೂಡ ಬೆಳಿಗ್ಗೆ ಒಂದು ಅಲ್ಲೆಲ್ಲ ತುಂಬ್ಕೊಂಡು ಹೋಗ್ತಾರೆ, ಮತ್ತು ಬೆಳಿಗ್ಗೆ ಆಗೋಷ್ಟರಲ್ಲಿ ಅಷ್ಟೇ ಕಸ ಹಾಕಿರ್ತಾರೆ. ಪ್ರತಿ ಏರಿಯಾದಲ್ಲೂ ಕೂಡ ಜನರೇ ಅಘೋಷಿತವಾಗಿ ಈ ರೀತಿ ಒಂದೊಂದು ಏರಿಯಾಗಳನ್ನು ಮಾಡ್ಕೊಂಡಿದ್ದಾರೆ, ಒಂದಷ್ಟು ಜಾಗಗಳನ್ನು ಮಾಡ್ಕೊಂಡಿದ್ದಾರೆ ಕಸ ಹಾಕೋಕ್ಕೆ. ಸೊಳ್ಳೆ, ಕೀಟಗಳು, ಇಲಿ, ಹೆಗಣಗಳು ಅಲ್ಲಿ ಕಸದ ಹತ್ರ ಅಲ್ಲೇ ಇದ್ಬಿಡ್ತಾವ, ಅಕ್ಕಪಕ್ಕದಲ್ಲೆಲ್ಲ ಹರಡಿ ನಿಮ್ಮ ಮನೆಗೂ ಕೂಡ ಬಂದು ಕಡಿತಾವ ಆಮೇಲೆ. ಹಾಗಾಗಿ ಸ್ನೇಹಿತರೆ, ದಯವಿಟ್ಟು ಮನೆಯ ಸ್ವಚ್ಛತೆ ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತಲ ಪರಿಸರ, ರಸ್ತೆ, ನಮ್ಮ ದೇಶ, ನಮ್ಮ ನೆಲ, ಅದರ ಸ್ವಚ್ಛತೆ ಕೂಡ ನಮ್ಮ ಜವಾಬ್ದಾರಿ. ಶಾಲಾ ಮಕ್ಕಳಿಂದ ಶೌಚಾಲಯ ಸ್ವಚ್ಛಗೊಳಿಸುವ ಶಿಕ್ಷಕರಿಗೆ ಶಿಕ್ಷಣ ಇಲಾಖೆ ಖಡಕ್ ವಾರ್ನಿಂಗ್ ನೀಡಿದೆ. ಶಿಕ್ಷಕರ ಮೇಲೆ ಎಫ್ಐಆರ್ ದಾಖಲಿಸುವುದಾಗಿ ಹೇಳಿದೆ. ಈಗಾಗಲೇ ಸುತ್ತೋಲೆ ಮೂಲಕ ತಿಳಿಸಿದ್ರೂ ಕೂಡ ವಿದ್ಯಾರ್ಥಿಗಳಿಂದ ಶೌಚಾಲಯ ಸ್ವಚ್ಛ ಮಾಡಿಸ್ತಿರೋ ಪ್ರಕರಣಗಳನ್ನು ಇಲಾಖೆ ಗಮನಿಸಿದೆ. ಹೀಗಾಗಿ ಎಫ್ಐಆರ್ ದಾಖಲಿಸಿ ಶಿಕ್ಷಣ ಇಲಾಖೆ ವತಿಯಿಂದ ಅಂತವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುತ್ತೆ ಅಂತ ಸರ್ಕಾರ ಹೇಳಿದೆ. 2025ನೇ ಸಾಲಿನ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷಾ ಫಲಿತಾಂಶ ಏಪ್ರಿಲ್ 8ನೇ ತಾರೀಕು ಪ್ರಕಟವಾಗುತ್ತೆ ಅಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ತಿಳಿಸಿದೆ. ಮಂಡಳಿಯ ಹೆಡ್ ಆಫೀಸ್ನಲ್ಲಿ ಶಿಕ್ಷಣ ಸಚಿವರ ಸುದ್ದಿಗೋಷ್ಠಿ ನಂತರ ಮಧ್ಯಾಹ್ನ 1 ಗಂಟೆಗೆ ವಿದ್ಯಾರ್ಥಿಗಳು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಈ ವೆಬ್ಸೈಟ್ ವಿಳಾಸದಲ್ಲಿ ತಮ್ಮ ಫಲಿತಾಂಶವನ್ನು ವೀಕ್ಷಿಸಬಹುದು. ನೀವು ಇದನ್ನ ಸ್ಕ್ರೀನ್ ಶಾಟ್ ಕೂಡ ತಗೋಬಹುದು. ಈ ವೆಬ್ಸೈಟ್ ಅಡ್ರೆಸ್ದು. ಇತ್ತೀಚೆಗೆ ಡಿವೋರ್ಸ್, ವಿಚ್ಛೇದನ ಪ್ರಕರಣಗಳು ಬೂಮ್ ಆಗ್ತಿರೋದು ನಿಮ್ಮ ಗಮನಕ್ಕೆ ಬಂದಿರಬಹುದು. ಸೆಲೆಬ್ರಿಟಿಗಳ ಲೈಫಲ್ಲಿ ಬಹಳ ವಿಚ್ಛೇದನ ಅಂತೆಲ್ಲ ನೀವು ಮಾತಾಡಿಕೊಂಡು ಇರ್ಬೋದು. ಆದರೆ ಬರೀ ಸೆಲೆಬ್ರಿಟಿಗಳ ಲೈಫಲ್ಲ, ಜನಸಾಮಾನ್ಯರ ಜೀವನದಲ್ಲೂ ವಿಚ್ಛೇದನ ಜಾಸ್ತಿ ಆಗಿದೆ. ಅದು ಕರ್ನಾಟಕ ದೇಶದಲ್ಲೇ 2ನೇ ಪ್ಲೇಸ್ನಲ್ಲಿದೆ ಅನ್ನೋ ವರದಿ ಬಂದಿದೆ. 11.7% ವಿಚ್ಛೇದನ ದರ ಹೊಂದುವ ಮೂಲಕ 2ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ. ಮೊದಲ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ. ಇನ್ನು ಈ ವರ್ಷದ ಜನವರಿಯಿಂದ ಮಾರ್ಚ್ವರೆಗೆ 5,576 ವಿಚ್ಛೇದನ ಕೇಸ್ಗಳು ಕರ್ನಾಟಕದಲ್ಲಿ ದಾಖಲಾಗಿವೆ. ಕಳೆದ 5 ವರ್ಷದಲ್ಲಿ ಸುಮಾರು 1,95,216 ಕೇಸ್ಗಳು ದಾಖಲಾಗಿವೆ.
ದಾಂಪತ್ಯದಲ್ಲಿ ಹೆಚ್ಚಿನ ನಿರೀಕ್ಷೆ, ಅನುಮಾನ, ಲಿಂಗಾಧಾರಿತ ಕೆಲಸಗಳ ನಿರ್ವಹಣೆಗೆ ಅಪೇಕ್ಷೆ, ಹಲವು ಕಾರಣಗಳಿಂದ ಈ ವಿಚ್ಛೇದನಗಳು ಆಗ್ತಾ ಇದಾವಂತೆ. ಉತ್ತರ ಕನ್ನಡ ಜಿಲ್ಲೆಯ ನಾಲ್ವರಲ್ಲಿ ಮಂಗನ ಕಾಯಿಲೆ KFD ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಪತ್ತೆಯಾಗಿದೆ. ಶಿರಸಿ ಮತ್ತು ಸಿದ್ದಾಪುರದ ತಲಾ ಒಬ್ಬರಿಗೆ ಹಾಗೂ ಹೊನ್ನಾವರದಲ್ಲಿ ಇಬ್ಬರಲ್ಲಿ ಕಾಯಿಲೆ ಇರೋದು ಪತ್ತೆಯಾಗಿದೆ. ಜನರಿಗೆ ಕಾಡಿಗೆ ಹೋಗಬೇಡಿ ಅಂತ ಆರೋಗ್ಯ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಪೌರ ಕಾರ್ಮಿಕರ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಮಹತ್ವದ ಘೋಷಣೆ ಮಾಡಿದ್ದಾರೆ. ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿದ್ದ ಪೌರ ಕಾರ್ಮಿಕರನ್ನ ಖಾಯಂ ಆಗಿ ನೇಮಕಾತಿ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಮೇ 1ನೇ ತಾರೀಕು ಕಾರ್ಮಿಕ ದಿನಾಚರಣೆ ದಿನ ಕಾಯಂ ನೇಮಕಾತಿ ಪತ್ರವನ್ನು ಕೊಡ್ತೀವಿ ಅಂತ ಸಿದ್ದರಾಮಯ್ಯ ಭರವಸೆಯನ್ನ ಕೊಟ್ಟಿದ್ದಾರೆ. 2023-24ರಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರದಲ್ಲಿಲ್ಲದೆ ಹೋದರೂ ಕೂಡ, ಕಾಂಗ್ರೆಸ್ ಪವರ್ನಲ್ಲಿದ್ರೂ ಕೂಡ ಬಿಜೆಪಿಗೆ ಭಾರೀ ದೇಣಿಗೆ ಹರಿದು ಬಂದಿದೆಯಂತೆ. ಒಟ್ಟು 98.60 ಕೋಟಿ ರೂಪಾಯಿ ಹಣ ರಾಜಕೀಯ ಪಕ್ಷಗಳಿಗೆ ಬಂದಿದೆ. ಅದರಲ್ಲಿ ಬಿಜೆಪಿಗೆ 75 ಕೋಟಿ ರೂಪಾಯಿ, ಕಾಂಗ್ರೆಸ್ಗೆ 17 ಕೋಟಿ ರೂಪಾಯಿ, ಆಮ್ ಆದ್ಮಿ ಪಾರ್ಟಿಗೆ 6 ಕೋಟಿ ರೂಪಾಯಿ. ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಅನ್ನೋ ಸಂಸ್ಥೆ ಇದನ್ನ ರಿಲೀಸ್ ಮಾಡಿದ ಪಟ್ಟಿಯನ್ನ. JDS ಹೆಸರು ಇರಲಿಲ್ಲ ಇದರಲ್ಲಿ. ಮಧ್ಯಪ್ರದೇಶದ ದಾಮೋ ನಗರದ ಖಾಸಗಿ ಮಿಷನರಿ ಆಸ್ಪತ್ರೆಯಲ್ಲಿ ಹಾರ್ಟ್ ಆಪರೇಷನ್ ಮಾಡಿಸಿಕೊಂಡಿದ್ದ 7 ಜನ 1 ತಿಂಗಳ ಒಳಗೆ ಪ್ರಾಣ ಕಳ್ಕೊಂಡಿದ್ರು. ಪ್ರಕರಣದ ತನಿಖೆಯಲ್ಲಿ ಈ ಆಪರೇಷನ್ಗಳನ್ನು ಮಾಡಿದ್ದು ಒಬ್ಬ ಫೇಕ್ ಡಾಕ್ಟರ್ ಅನ್ನೋದು ಗೊತ್ತಾಗಿತ್ತು. ನರೇಂದ್ರ ವಿಕ್ರಮಾದಿತ್ಯ ಯಾದವ್ ಅನ್ನೋ ವ್ಯಕ್ತಿ ಡಾಕ್ಟರ್ ಜಾನ್ ಕ್ಯಾಮ್ ಅಂತ ಹೆಸರು ಬದಲಿಸಿಕೊಂಡು ಈ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿದ್ದ. ಇದೀಗ ಈತನ ಬಗ್ಗೆ ಇನ್ನಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಈ ನಕಲಿ ವೈದ್ಯ ಬರೋಬ್ಬರಿ 15 ಹಾರ್ಟ್ ಸರ್ಜರಿಗಳನ್ನು ಮಾಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಈತನ ಮೇಲೆ ಈ ಹಿಂದೆ 2013ರಲ್ಲಿ UPಯ ನೋಯ್ಡಾದಲ್ಲಿ ಚೀಟಿಂಗ್ ಮತ್ತು ಫೋರ್ಜರಿ ಕೇಸ್ ದಾಖಲಾಗಿತ್ತು. ಈಗ ಹೊಸ ಪ್ರಕರಣ ದಾಖಲಿಸಿಕೊಂಡಿರೋ ಪೊಲೀಸರು ಹೆಚ್ಚಿನ ತನಿಖೆ ನಡೆಸ್ತಾ ಇದ್ದಾರೆ. ಅಂದಹಾಗೆ ಜಗತ್ತಿನ ಎಲ್ಲೇ ಗಲಭೆಯಾದರೂ ಕೂಡ ಯೋಗಿ ಮಾಡೆಲ್ ಫಾಲೋ ಮಾಡಿ ಅಂತ UP CM ಯೋಗಿ ಅವರ ಕಚೇರಿ ಈ ಹಿಂದೆ ಟ್ವೀಟ್ ಒಂದನ್ನು ಮಾಡಿತ್ತು. ಅದಕ್ಕೆ ಫೇಕ್ ಡಾಕ್ಟರ್ ರಿಯಾಕ್ಟ್ ಮಾಡಿ 2023ರಲ್ಲಿ ಫ್ರಾನ್ಸ್ ಗಲಭೆ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡೋಕೆ ಯೋಗಿ ಅವ್ರನ್ನ ಕಳಿಸ್ಬೇಕು, ಅವರು 24 ಗಂಟೆಯಲ್ಲಿ ಇದನ್ನ ಕಂಟ್ರೋಲ್ ಮಾಡ್ತಾರೆ ಅಂತ ರಿಪ್ಲೈ ಮಾಡಿದ್ರು. ಇಷ್ಟೆಲ್ಲ ಭಯಾನಕ ಹಿಸ್ಟ್ರಿ ಇದ್ರೂ ಕೂಡ ವೈರಲ್ ಆಗಿದ್ದ ಈತನ ಬಗ್ಗೆ ಈತ ಫೇಕ್ ಅಂತ ಗೊತ್ತಾಗೋಕೆ ಇಷ್ಟು ದಿನ ಬೇಕಾಯ್ತಾ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ವಿರೋಧಿಸಿ ಕಾಂಗ್ರೆಸ್ ಪಾರ್ಟಿ, ಆಮ್ ಆದ್ಮಿ ಪಾರ್ಟಿ, AIMIM, ಜಮಿಯತ್ ಉಲೇಮಾ ಎ ಹಿಂದ್, RJD, DMK ಮತ್ತು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಸೇರಿ ಸುಪ್ರೀಂ ಕೋರ್ಟ್ನಲ್ಲಿ ಒಟ್ಟು 12 ಅರ್ಜಿಗಳು ಸಲ್ಲಿಕೆಯಾಗಿವೆ. ಈ ಅರ್ಜಿಗಳನ್ನು ತುರ್ತಾಗಿ ವಿಚಾರಣೆ ನಡೆಸೋಕ್ಕಾಗಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ತುರ್ತಾಗಿ ಮಾಡಿ ಅಂತ ಕೇಳಿದ್ರು, ತುರ್ತಾಗೆಲ್ಲ ಮಾಡೋಕ್ಕಾಗಲ್ಲ, ನಾರ್ಮಲ್ ಆಗಿ ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಮಹತ್ವದ ಬೆಳವಣಿಗೆಯಲ್ಲಿ ಭಾರತ ಮತ್ತೊಂದು ನೌಕಾನೆಲೆ ಸ್ಥಾಪಿಸೋಕೆ ಮುಂದಾಗಿದೆ. ಆಂಧ್ರ ಪ್ರದೇಶದ ರಂಬಿಲಿ ಅನ್ನೋ ಕಡೆ ನೌಕಾನೆಲೆ ನಿರ್ಮಾಣ ಕಾರ್ಯ ನಡೀತಾ ಇದೆ. 2026ಕ್ಕೆ ಅಧಿಕೃತವಾಗಿ ಓಪನ್ ಆಗುತ್ತೆ. ಇದನ್ನ ನ್ಯೂಕ್ಲಿಯರ್ ಸಬ್ಮರೀನ್ಗಳು ಮತ್ತು ವಾರ್ಶಿಪ್ಗಳಿಗೆ ನಿರ್ಮಾಣ ಮಾಡಲಾಗಿದೆ. ಈ ನೇವಲ್ ಬೇಸ್ನ ಮೊದಲ ಹಂತದ ಪ್ರಾಜೆಕ್ಟ್ ವರ್ಷ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಚೀನಾ ಪ್ರಭಾವವನ್ನ ಈ ಭಾಗದಲ್ಲಿ ಫೇಸ್ ಮಾಡೋಕೆ ಇದನ್ನ ನಿರ್ಮಿಸುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರೆಸಿಪ್ರೊಕಲ್ ಟ್ಯಾರಿಫ್ ವಿಚಾರವಾಗಿ PM ನರೇಂದ್ರ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ಮೋದಿ ಎಲ್ಲಾ ಸರಿ ಇದೆ ಅಂತ ಹೇಳ್ಕೊಂಡು ಓಡಾಡ್ತಾರೆ, ಆದರೆ ಟ್ರಂಪ್ ಸದ್ಯ ಭಾರತದ ಆರ್ಥಿಕತೆ ಹೇಗಿದೆ ಅನ್ನೋದನ್ನ ಬಿಚ್ಚಿಟ್ಟಿದ್ದಾರೆ. ಭಾರತ ವಾಸ್ತವವನ್ನ ಒಪ್ಕೊಳ್ಬೇಕು, ಪ್ರೊಡಕ್ಷನ್ ಬೇಸ್ಡ್ ಎಕಾನಮಿಯನ್ನ ರೂಪಿಸಬೇಕು, ಇದು ಬಿಟ್ರೆ ನಮಗೆ ಬೇರೆ ಆಯ್ಕೆನೇ ಇಲ್ಲ. ಈ ಆರ್ಥಿಕತೆ ಭಾರತದ ಎಲ್ಲ ಪ್ರಜೆಗಳಿಗೂ ಅನುಕೂಲವಾಗುವಂತೆ ಇರಬೇಕು ಅಂತ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ. ಜಾಗತಿಕವಾಗಿ ಪೆಟ್ರೋಲ್, ಡೀಸೆಲ್ ಬೆಲೆ ಬೀಳೋಕ್ ಶುರುವಾಗಿದೆ. ಯಾಕಂದ್ರೆ ಕಚ್ಚಾ ತೈಲದ ಬೆಲೆ ಬಿದ್ದು ಹೋಗ್ತಾ ಇದೆ, ಸಡನ್ ಕ್ರ್ಯಾಶ್ ಆಗ್ತಾ ಇದೆ. ಆದ್ರೆ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನ ಪ್ರತಿ ಲೀಟರ್ಗೆ 2 ರೂಪಾಯಿ ಹೆಚ್ಚಳ ಮಾಡಿದೆ. ಕರ್ನಾಟಕ 2-3 ದಿನಗಳ ಹಿಂದಷ್ಟೇ ಡೀಸೆಲ್ ಮೇಲೆ ಜಾಸ್ತಿ ಮಾಡಿತ್ತು. ಈಗ ಕೇಂದ್ರ ಸರ್ಕಾರ ಪೆಟ್ರೋಲ್, ಡೀಸೆಲ್ ಎರಡರ ಮೇಲೂ ಕೂಡ 2 ರೂಪಾಯಿ ಹೆಚ್ಚಳ ಮಾಡಿದೆ. ಏಪ್ರಿಲ್ 8ರಿಂದ ಇದು ಅನ್ವಯ ಆಗುತ್ತೆ. ಪ್ರೈಸ್ ಡಿಫರೆನ್ಸ್ ಜನಕ್ಕೆ ಗೊತ್ತಾಗದೇ ಇರಬಹುದು, ಯಾಕಂದ್ರೆ ಜಾಗತಿಕವಾಗಿ ಈ ತೈಲ ಬೆಲೆ ದೊಡ್ಡ ಪ್ರಮಾಣದಲ್ಲಿ ಪತನ ಆಗಿದೆ. ಅದರಿಂದ ಜನ ಬಳಸೋ ಪೆಟ್ರೋಲ್, ಡೀಸೆಲ್ ಬೆಲೆ ಕೂಡ ಡೌನ್ ಆಗಬಹುದು ಅನ್ನೋ ನಿರೀಕ್ಷೆ ಇತ್ತು. ಪ್ರತಿ ಬ್ಯಾರೆಲ್ ಕ್ರೂಡ್ ಆಯಿಲ್ಗೆ $80 ಇದ್ದಿದ್ದು $60ಗೆ ಬಿದ್ದು ಹೋಗಿದೆ. 25% ಪತನ. 2021ರ ನಂತರ ದೊಡ್ಡ ಪತನ ಇದು. ಕೋವಿಡ್ ಟೈಮ್ನಲ್ಲಿ ಆಗಿತ್ತು ಲಾಸ್ಟ್ ಈ ರೀತಿ ಕ್ರ್ಯಾಶ್. ಸೊ ಆಯಿಲ್ ಪ್ರೈಸ್ ಕೂಡ 25% ಬಿದ್ದು ಹೋಗುತ್ತಾ ಅನ್ನೋ ಲೆಕ್ಕಾಚಾರ ಇತ್ತು. ಆದರೆ ಸರ್ಕಾರ ಈ ಸಂದರ್ಭವನ್ನ ತನ್ನ ಆದಾಯ ಜಾಸ್ತಿ ಮಾಡಿಕೊಳ್ಳೋಕೆ 2 ರೂಪಾಯಿ ಸುಂಕವನ್ನ ಜಾಸ್ತಿ ಮಾಡಿದೆ. 2 ರೂಪಾಯಿ 25% ಅಲ್ಲ, ಈಗ 100 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ. ಪೆಟ್ರೋಲ್ ಹೆಚ್ಚು ಕಮ್ಮಿ ಆಸುಪಾಸು ಅಷ್ಟಿದೆಯಲ್ಲ.
ಸೊ 25 ರೂಪಾಯಿ ಡಿಫರೆನ್ಸ್ ಅಮೌಂಟ್, ಅದರಲ್ಲಿ 2 ರೂಪಾಯಿ ಮಾತ್ರ ಸರ್ಕಾರ ಜಾಸ್ತಿ ಮಾಡಿದೆ. ಉಳಿದ ದುಡ್ಡು ಎಲ್ಲಿ ಹೋಗುತ್ತೆ ಅನ್ನೋ ಪ್ರಶ್ನೆ ಮಾಡ್ಬೋದು. ಸದ್ಯಕ್ಕೆ ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳಿಗೆ ಹೋಗುತ್ತೆ, ಸರ್ಕಾರದ ಈ ತೈಲ ಕಂಪನಿಗಳಿದಾವಲ್ಲ ಅದಕ್ಕೇನೆ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಸಡನ್ ಆಗಿ ಅವರು ಪ್ರೈಸ್ ಅನ್ನ ಈಗ ವೇರಿಯೇಷನ್ ಮಾಡಕ್ ಹೋಗೋದಿಲ್ಲ, ಸ್ವಲ್ಪ ಟೈಮ್ ನೋಡ್ತಾರೆ. ಇದು ಹಿಂಗೆ ಇರುತ್ತಾ, ಪ್ರೈಸ್ ಲೋನೇ ಇರುತ್ತಾ ಅಂತ ನೋಡ್ಕೊಂತಾರೆ. ಕಮ್ಮಿ ಮಾಡೋದು ಮಾಡ್ಬಿಟ್ಟು ಆಮೇಲೆ ಮತ್ತೆ ಜಾಸ್ತಿ ಮಾಡೋದು ಬಹಳ ಕಷ್ಟ ಅಲ್ಲ ಈ ದೇಶದಲ್ಲಿ. ಹಾಗಾಗಿ ಯಾಕಂದ್ರೆ ಒಪೆಕ್ ಪ್ಲಸ್ ರಾಷ್ಟ್ರಗಳು ಈಗ ಸಡನ್ ಆಗಿ ತೈಲ ಉತ್ಪಾದನೆನ ವಿಪರೀತ ಜಾಸ್ತಿ ಮಾಡಿ, ಸಪ್ಲೈ ಜಾಸ್ತಿ ಮಾಡಿ ಬೆಲೆ ಕ್ರ್ಯಾಶ್ ಆಗ್ಲಿಕ್ಕೆ ಕಾರಣ ಆಗಿದ್ದಾರೆ. ಆದ್ರೆ ಅವ್ರು ಹೇಳಿದ್ದಾರೆ ಆಯಿಲ್ ಪ್ರೈಸಸ್ ತುಂಬಾ ಡ್ರಾಪ್ ಆಯಿತು ಅಂದ್ರೆ ನಾವು ಮತ್ತೆ ಪ್ರೊಡಕ್ಷನ್ ಕಟ್ ಮಾಡಿಬಿಟ್ಟು ರೇಟ್ ಜಾಸ್ತಿ ಆಗೋ ಥರ ನೋಡ್ಕೊಂತೀವಿ, ಸಪ್ಲೈ ಕಮ್ಮಿ ಮಾಡಿ ಅನ್ನೋ ಥರದಲ್ಲಿ ಒಪೆಕ್ ಪ್ಲಸ್ನವರು ಅದರ ಮೆಂಬರ್ ಕಂಟ್ರೀಸ್ ಕೆಲವರು ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ನೋಡಿಕೊಂಡು ಗ್ರಾಹಕರಿಗೆ ಎಷ್ಟು ಇದರ ಬೆನಿಫಿಟನ್ನು ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಡಿಸಿಷನ್ಗೆ ಬರ್ಬೋದು. ಅಗೇನ್ ಈ ಥರ 20-25% ಲೋನೇ ಇತ್ತು ಪ್ರೈಸ್ ಅಂತ ಹೇಳಿದ್ರೆ ಅಷ್ಟು ಬೆನಿಫಿಟ್ಸನ್ನು ಟ್ರಾನ್ಸ್ಫರ್ ಮಾಡೋದು ಡೌಟ್. ಇನ್ನೊಂದು 2 ರೌಂಡ್ ಸರ್ಕಾರವೂ ಕೂಡ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿ ಅವರ ಆದಾಯವನ್ನು ಜಾಸ್ತಿ ಮಾಡಿಕೊಂಡು ಒಂಚೂರು ಜನರಿಗೂ ಬೆನಿಫಿಟ್ ತಲುಪಿಸಿ, ಇನ್ನೊಂದಷ್ಟು ಬೆನಿಫಿಟ್ ಆಯಿಲ್ ಮಾರ್ಕೆಟಿಂಗ್ ಸರ್ಕಾರದ ತೈಲ ಕಂಪನಿಗಳಿದಾವಲ್ಲ ಅವುಗಳಿಗೂ ಹೋಗೋ ರೀತಿ ನೋಡಿಕೊಂಡು ಬ್ಯಾಲೆನ್ಸ್ ಮಾಡೋ ಸಾಧ್ಯತೆ ಇರುತ್ತೆ. ಈ ಹಿಂದೆಲ್ಲ ಹಾಗೆ ಆಗಿದೆ. ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಸಬ್ಸಿಡಿ ಮತ್ತು ಸಬ್ಸಿಡಿ ರಹಿತ LPG ಗ್ಯಾಸ್ ಬಳಕೆದಾರರಿಗೆ ಶಾಕ್ ಕೊಟ್ಟಿದೆ. ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ದರವನ್ನು 50 ರೂಪಾಯಿ ಜಂಪ್ ಮಾಡಿದ್ದಾರೆ. ಈ ದರ ಹೆಚ್ಚಳ ಕೇಂದ್ರದ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ಮತ್ತು ಉಜ್ವಲ್ ಅಲ್ಲದ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಬ್ಬರಿಗೂ ಅನ್ವಯ ಆಗುತ್ತೆ. ಏಪ್ರಿಲ್ 8ರಿಂದಲೇ ಜಾರಿಗೆ ಬರ್ತಾ ಇದೆ. 2025ರ IPL ಟೂರ್ನಿಯಲ್ಲಿ ಇವತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಮುಂಬೈ ಇಂಡಿಯನ್ಸ್ ನಡುವೆ ಹೈ ವೋಲ್ಟೇಜ್ ಮ್ಯಾಚ್. ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ಪಂದ್ಯ. RCB ಈ ಮ್ಯಾಚ್ ಮೂಲಕ ಮತ್ತೆ ಗೆಲುವಿನ ಲಯಕ್ಕೆ ಮರಳೋ ಆಸೆಯಲ್ಲಿದೆ. ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ಟೈಮ್ನಲ್ಲಿ ಸ್ಕೋರ್ ಕಾರ್ಡ್ ಈ ರೀತಿಯಾಗಿತ್ತು. ಇನ್ನು ವಾರದ ಮೊದಲ ಸೆಷನ್ ನಲ್ಲಿ ಭಾರತದ ಷೇರುಪೇಟೆ ಮಹಾಪತನವನ್ನ ಕಂಡಿದೆ. ಇದು ಇವತ್ತಿನ ಅತಿ ಪ್ರಮುಖ ಸುದ್ದಿ. ಆದರೂ ಕೂಡ ಫುಲ್ ನ್ಯೂಸ್ ಆರಂಭದಲ್ಲಿ ಇದ್ರ ಬಗ್ಗೆ ನಾವು ಜಾಸ್ತಿ ಯಾಕೆ ಮಾಹಿತಿ ಕೊಡೋಕೆ ಹೋಗಿಲ್ಲ ಅಂದ್ರೆ ಇವತ್ತು ನಾವು ವಿಶೇಷ ವರದಿಗಳಲ್ಲಿ ಮೂರು ಪ್ರತ್ಯೇಕ ವರದಿಗಳಲ್ಲಿ ನಾವು ಡೀಟೇಲ್ ಆಗಿ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೀವಿ. ಆದರೂ ಕೂಡ ಕ್ವಿಕ್ ಸಮ್ಮರಿ ಮತ್ತೆ ಹೇಳಬೇಕು ಅಂದ್ರೆ ಸ್ನೇಹಿತರೆ, ಷೇರುಪೇಟೆಯಲ್ಲಿ ರಕ್ತಪಾತ ಆಗಿ ಭಾರಿ ನಷ್ಟ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಬರೋಬ್ಬರಿ 2226 ಪಾಯಿಂಟ್ಸ್ ಬಿದ್ದು 73,137ಕ್ಕೆ ತಲುಪಿದೆ. ನಿಫ್ಟಿ 742 ಪಾಯಿಂಟ್ಸ್ ಬಿದ್ದು 22,161ಕ್ಕೆ ರೀಚ್ ಆಗಿದೆ. ಹೂಡಿಕೆದಾರರ 14 ಲಕ್ಷ ಕೋಟಿ ಕೊಚ್ಕೊಂಡು ಹೋಗಿದೆ. ಇನ್ನೂ ಜಾಸ್ತಿ ಇತ್ತು, 4% ಎಲ್ಲ ಬಿದ್ದಂಗಿತ್ತು. ಆಕ್ಚುಲಿ 4% ಪ್ಲಸ್, ಆದರೆ ಕಡೆ 1 ಗಂಟೆಯಲ್ಲಿ ರಿಕವರ್ ಆಗಿ ಈ ರೀತಿ ಹತ್ತತ್ರ 3%, 2.9% ರೇಂಜಿಗೆ ಬಂದು ನಿಂತ್ಕೊಳ್ತು ಪತನ. ಸ್ವಲ್ಪ ರಿಕವರ್ ಆಗಿ ಮರ್ಯಾದೆ ಉಳಿಸ್ತು. ಕಳೆದ 10 ತಿಂಗಳಲ್ಲೇ ಒಂದೇ ದಿನದಲ್ಲಿ ಷೇರುಪೇಟೆ ಈ ತರ ಬಿದ್ದು ಹೋಗಿರೋದು ಇದೇ ಹೈಯೆಸ್ಟ್. ಇದು ಟ್ರಂಪ್ರ ಟ್ಯಾರಿಫ್ ವಾರ್ನಿಂದ ಅನಿಶ್ಚಿತತೆ ಜಾಸ್ತಿಯಾಗಿ ದೇಸಿ ಮಾರುಕಟ್ಟೆ ಮೇಲೂ ಕೂಡ ನೆಗೆಟಿವ್ ಪರಿಣಾಮ ಆಗಿದೆ. ಜಾಗತಿಕ ಆರ್ಥಿಕ ಹಿಂಜರಿತದ ಭೀತಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಭಯಕ್ಕೆ ಕಾರಣ ಆಗ್ತಾ ಇದೆ. ಹಾಗೆ ಮೆಟಲ್, ರಿಯಾಲಿಟಿ ಮತ್ತು IT ಸೆಕ್ಟರ್ ಸ್ಟಾಕ್ಗಳಲ್ಲಿ ಭಾರಿ ಸೆಲ್ ಆಫ್ ಆಗಿದೆ. ಇನ್ನು ಹಿಂದೂಸ್ತಾನ್ ಯೂನಿಲಿವರ್, ಝೊಮ್ಯಾಟೋದಂತಹ ಕೆಲವು ಷೇರುಗಳು ಸಣ್ಣ ಪುಟ್ಟ ಗ್ರೀನ್ ಶೂಟ್ಸ್ ಅನ್ನ ತೋರಿಸುವಲ್ಲಿ ಯಶಸ್ವಿಯಾದವು. ಆದರೆ ಟ್ರೆಂಟ್, JSW, ಟಾಟಾ ಸ್ಟೀಲ್, ಹಿಂಡಾಲ್ಕೋ ಮತ್ತು ಟಾಟಾ ಮೋಟಾರ್ಸ್ ಹೆವಿ ಲಾಸ್ ಮಾಡಿಕೊಂಡ್ರು. ಉಳಿದವರು ಎಲ್ಲರೂ ಕೂಡ ರೆಡ್ಡಲ್ಲೇ ಇದ್ರು, ಬಟ್ ಇವರು ಹೆವಿ ಲಾಸ್ ಮಾಡಿಕೊಂಡ್ರು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಬರೋಬ್ಬರಿ 38 ಪೈಸೆ ಇಳಿಕೆಯಾಗಿ 85 ರೂಪಾಯಿ 82 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ದರ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1929 ರೂಪಾಯಿ ಕಮ್ಮಿಯಾಗಿ 89,085 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,769 ರೂಪಾಯಿ ಕಮ್ಮಿಯಾಗಿ 81,600 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 2,518 ರೂಪಾಯಿ ಕಮ್ಮಿಯಾಗಿ 90,392 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯನ್ನ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.